ಈ ಅಂತ್ಯ ದಿನಮಾನಗಳಲ್ಲಿ ದೇವರು ತನ್ನ ಸಾನ್ನಿಧ್ಯಕ್ಕೆ ಬರುವ ಪ್ರತಿಯೊಬ್ಬರನ್ನು ಆತನು ಇನ್ನೂ ಹೆಚ್ಚಾಗಿ ತನ್ನ ವಾಕ್ಯಗಳಿಂದ ಆತನ ತುಂಬಿಸಿ ಬಲಪಡಿಸಿ ಆಶೀರ್ವದಿಸಿ ನಮ್ಮ ಜೀವಿತಗಳನ್ನ ತನ್ನ ಇಷ್ಟ, ತನ್ನ ಕೃಪೆ, ತನ್ನ ಚಿತ್ತ ಪ್ರಕಾರವಾಗಿ ರೂಪಾಂತರಗೊಳಿಸ್ತಾ ಇದ್ದಾನೆ ದೇವರು. ಹಲ್ಲೆಲೂಯಾ. ನೋಡ್ರಿ, ಆಲ್ರೆಡಿ ಒಂದು ಬಂಡೆಕಲ್ಲು ಬಂದಿದೆ, ಅದನ್ನು ಕೆತ್ತಾಗಿದೆ, ಇನ್ನು ಫೈನಲ್ ಟಚ್ ಅಪ್ ಕೊಡ್ತಾ ಇದ್ದಾರೆ ಅದಕ್ಕೆ. ತನ್ನ ಕೃಪೆಯಿಂದ ದೇವ್ ನಮ್ಮನ್ನು ಉಂಟು ಮಾಡುವಾಗ, ತನ್ನ ಕೃಪೆಯಿಂದ ದೇವ್ ನಮ್ಮನ್ನು ಫೈನಲ್ ಟಚ್ ಅಪ್ ನಮಗೆ ಕೊಡ್ಬೇಕಾದ್ರೆ ಎಕ್ಸಾಕ್ಟಾಗಿ ಆತನ ಕೈಯಲ್ಲಿ ನಾವು ಸಿಗ್ಬೇಕ್ರಿ. ಇಲ್ಲ ಅಂದ್ರೆ ನಾವು ಲಾಸ್ಟ್ ಮೂಮೆಂಟಲ್ಲಿ ಎಲ್ಲ ರೆಡಿಯಾಗಿ ಮೂಗು, ಕಣ್ಣು, ಕಿವಿನ ಏನೋ ಸರಿ ಇಲ್ಲದೆ ಹೋದ್ರೆ, ನಮ್ಮ ಹೃದಯ ಸರಿ ಇಲ್ಲದೆ ಹೋದ್ರೆ, ಮನಸ್ಸು ಸರಿ ಇಲ್ಲದೆ ಹೋದ್ರೆ, ನಮ್ಮ ವ್ಯಕ್ತಿತ್ವ ಸರಿ ಇಲ್ಲದೆ ಹೋದ್ರೆ, ನಮ್ಮ ಜೀವನ ಸರಿ ಇಲ್ಲದೆ ಹೋದ್ರೆ 100% ವಿ ವಿಲ್ ಬಿ ರಿಜೆಕ್ಟ್. ಶಿಲ್ಪಿಯು ತನ್ನ ಸುಂದರವಾದಂಥ ಮೂರ್ತಿಯನ್ನು ಕೆತ್ತಾಗಿದ್ಮೇಲೆ ಅದನ್ನು ತುಂಬಾ ಹೊತ್ತು ನೋಡ್ತಾ ನಿಲ್ತಾನೆ. ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲ ಗೊತ್ತಿಲ್ಲ. ಅಥವಾ ಒಬ್ಬ ಕುಂಬಾರನು ತಾನು ಇಷ್ಟ ಬಂದ ಒಂದು ಮಡಿಕೆಯನ್ನು, ಒಂದು ಪಾತ್ರೆಯನ್ನು, ಬೇರೆ ಏನೋ ಒಂದು ತನಗೆ ಇಷ್ಟವಾಗಿದ್ದು ಒಂದು ಏನಾದರೂ ರೂಪಿಸಿದ್ರೆ ಅದು ತುಂಬ ಹೊತ್ತು ನೋಡ್ತಾನೆ ಅದನ್ನ. ಒಂದು ದಿನ ನಮ್ಮನ್ನು ಕೂಡ ನಮ್ಮ ಕುಂಬಾರನು ನಮ್ಮನ್ನು ತುಂಬ ಹೊತ್ತು ನೋಡ್ಲಿಕ್ಕೆ ಇದ್ದಾನ್ರಿ. ಹಲ್ಲೆಲೂಯಾ. ಒಂದೊಂದು ಸತಿ ಏನು ಅನ್ಸೈತೆ ಗೊತ್ತಾ, ಆ ಕುಂಬಾರನಿಗೆ ಇದು ನಾನು ಮಾರೋದು ಬೇಡ, ಇದು ನನ್ನ ಮನೇಲಿ ಇಟ್ಕೊಳ್ತೀನಿ. ಪ್ರೈಸ್ ದಿ ಲಾರ್ಡ್. ಇದು ನಾನು ಮಾರೋದು ಬೇಡ. ಓಕೆ, ಐ ಡೋಂಟ್ ವಾಂಟ್ ಟು ಸೇಲ್ ದಿಸ್ ಒನ್. ಓಕೆ, ಐ ವಿಲ್ ಕೀಪ್ ಫಾರ್ ಮೈ ಸೆಲ್ಫ್ ಆರ್ ಮೈ ಸೇಕ್. ನನಗೋಸ್ಕರ ನಾನು ಇದನ್ನು ಇಟ್ಕೊಳ್ತೀನಿ ಎಂಬ ಹೇಳ್ತಾನೆ. ನೋಡ್ರಿ, ದೇವ್ ನಮ್ಮನ್ನು ಮಾರುವುದಕ್ಕೋಸ್ಕರ ಅಲ್ಲ, ಬದಲಾಗಿ ತನಗೋಸ್ಕರ ಇಟ್ಕೊಳ್ಳೋದಕ್ಕೋಸ್ಕರ ದೇವರು ನಮ್ಮ ರಕ್ಷಿಸಿದ ಉದ್ದೇಶನೇ ಅದೇ. ನಾವು ದೀಕ್ಷಾಸ್ಥಾನ ತೆಗೆದುಕೊಂಡದ ಉದ್ದೇಶನೇ ಅದೇ. ಬಟ್ ಈ ಅಂತ್ಯ ದಿನಮಾನಗಳಲ್ಲಿ ದೇವ್ರು ನಮ್ಮ ಸಂಗಡ ಖಂಡಿತವಾಗಿ ದೇವ್ರು ಮಾತನಾಡ್ತಾ ಇದ್ದಾನೆ. ಇವತ್ತು ಕೂಡ ಹಾಗೆ ನಮ್ಮನ್ನು ಎಚ್ಚರಿಸುವಂತ, ಇವತ್ತು ನಮ್ಮ ಹೃದಯವನ್ನು ಇನ್ನೂ ಸ್ವಲ್ಪ ಟ್ಯೂನ್ ಮಾಡುವಂತ, ನಮ್ಮ ಮನಸ್ಸನ್ನು ಟ್ಯೂನ್ ಮಾಡುವಂತ, ಓಕೆ, ದೇವ್ರು ನಮಗೆ ಸಹಾಯ ಮಾಡಲಿ. ಹಲ್ಲೆಲೂಯಾ. ಇವತ್ತಿನ ನನ್ನ ಸಂದೇಶದ ಶೀರ್ಷಿಕೆ ಹೀಗಿದೆ, ಗಾಡ್ಸ್ ವಿನಿಯಾರ್ಡ್. ಪ್ರೈಸ್ ದಿ ಲಾರ್ಡ್. ಆ ತೋಟದ ಕುರಿತಾಗಿ, ದೇವರ ತೋಟದ ಕುರಿತಾಗಿ ಇವತ್ತು ಸ್ವಲ್ಪ ಹೊತ್ತು ದೇವರ ವಾಕ್ಯನ ಕೇಳೋಣ. ನೋಡ್ರಿ, ಲಾಸ್ಟ್ ವೀಕ್ನಲ್ಲಿ ನಾವು ಬೀಜದ ಬಗ್ಗೆ ಮಾತನಾಡ್ತಾ ಇದ್ವಿ, ಕರೆಕ್ಟ್ ಅಲ್ಲ ಸರ್? ಗ್ರೋಯಿಂಗ್ ಸೀಡ್. ಓಕೆ, ಬಿತ್ತಲ್ಪಡಬೇಕು, ಬಿತ್ತಲಿಕ್ಕೆ ಭೂಮಿ ಇದೆ, ಬಿತ್ತುವವನಿದ್ದಾನೆ, ಬೀಜ ಇದೆ. ಓಕೆ, ಅದು ಬಿತ್ತಿದಾಗಿದ್ಮೇಲೆ ಏನಾಗ್ಬೇಕದು? ಮೊಳಕೆ ಹೊಡಿಬೇಕು, ಬೇರು ಬಿಡಬೇಕು, ಹಸುರಲ್ಲಿ ಹಾಗೆ ಚಿಗುರಬೇಕು, ಚಿಗುರಿ ಮತ್ತೆ ಏನಾಗಬೇಕು? ಅದ್ರ ತುಂಬ ಕಾಳುಗಳು ಬರಬೇಕು. ಆಮೇಲೆ ಕಾಳುಗಳು ಬಂದ ನಂತರ ಏನಾಗ್ಬೇಕದು? ಮಾಗಬೇಕದು, ಬಲಿಬೇಕು, ಮಾಗಾಗಿದ್ಮೇಲೆ ಏನಾಗುತ್ತೆ? ಫೈನಲಿ ರೈತನು ಬರುವಾಗ ಏನಾಗ್ತದೆ? ರೈತನು ಬಂದು ಓಕೆ ಅದನ್ನ ನೋಡಿ, ಓ ಈಗ ಸುಗ್ಗಿ ಕಾಲ ಬಂದಿದೆ ಅಂತ ಅವನು ಹೆಂಗ್ ತಿಳ್ಕೊಳ್ತಾನಂದ್ರೆ, ಅದೆಲ್ಲ ಗೋಲ್ಡಿಶ್ ಕಲರ್ ಬರ್ತದೆ, ಗೋಲ್ಡ್ ಕಲರ್ ಬರ್ತೈತೆ. ಅವಾಗ ಅದನ್ನು ತಿಳ್ಕೊಳ್ತಾನೆ, ಎಸ್ ಈಗ ಅದು ಸುಮ್ಮನೆ ನೋಡೋದಿಲ್ಲ, ಒಂದು ತೆನೆನ ಮುರಿತಾನೆ, ಒಂದಿಷ್ಟು ಕಾಳು ತಗೊಂಡು ಬಾಯಲ್ಲಿ ಹಾಕೊಂತಾನೆ, ಕಟಂಗ್ ಅಂತಂದ್ರೆ ಸೌಂಡ್ ಬಂತ. ಓಕೆ, ಈಗೇನಾಗಿದೆ ನನ್ನ ಬೆಳೆ ಏನಾಗಿದೆ? ಈಗ ಸುಗ್ಗಿ ಕಾಲಕ್ಕೆ ಬಂದಿದೆ. ಈಗ ತನ್ನ ಜನರನ್ನೆಲ್ಲರನ್ನ ಕರೀತಾನೆ, ಬನ್ರಿ ನಾವೇನ್ ಮಾಡೋಣ, ಈಗ ಹೋಗಿ ಸುಗ್ಗಿಯಲ್ಲಿ ಹೋಗಿ ಅವನ್ನೆಲ್ಲವನ್ನ ಕೊಯ್ದು ಈಗ ಬರೀ ಕೊಯ್ಯೋದಷ್ಟೇ ಅಲ್ಲದೆ, ಕೊಯ್ದು ರಾಶಿ ಮಾಡ್ತಾರೆ. ಬರೀ ರಾಶಿ ಮಾಡೋದಷ್ಟೇ ಅಲ್ಲದೆ ಅದನ್ನ ತೆಗೆದುಕೊಂಡೋಗಿ ಮೊರವನ್ನು ಹಾಕಿ ಅದನ್ನ ಏನ್ ಮಾಡ್ತಾರೆ? ತೂರಿ ಅದನ್ನ ಹಸನು ಮಾಡಿ ಒಳ್ಳೆ ಕಾಳುಗಳನ್ನ, ಶ್ರೇಷ್ಠವಾದ ಕಾಳುಗಳನ್ನ, ಉಪಯೋಗಕ್ಕೆ ಬರುವ ಕಾಳುಗಳನ್ನ ತನ್ನ ಕಣಜಲ್ಲಿ ತುಂಬಿಕೊಳ್ತಾನೆ. ಮತ್ತು ಹೊಟ್ಟನ್ನು ಎಂತ ಬೆಂಕಿ? ಆರದ ಬೆಂಕಿಯಲ್ಲಿ ಹಾಕಿ ಸುಟ್ಟು ಬಿಡ್ತಾರೆ. ಸೇಮ್ ಅದಕ್ಕೆ ಹೋಲಿಕೆ ಆಗಿರುವಂಥದ್ದು ಇನ್ನೊಂದು ಉಪಮಾನವನ್ನ, ಇನ್ನೊಂದು ಸಾಮ್ಯವನ್ನ ಯೇಸು ಸ್ವಾಮಿ ತನ್ನ ಶಿಷ್ಯಂದ್ರಿಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಏನಂತ ಹೇಳ್ತಿದ್ದಾರೆ? ಹೋದ್ರಿ, ನಾನೇ ನಿಜವಾದ ದ್ರಾಕ್ಷ ಬಳ್ಳಿ, ನನ್ನ ತಂದೆ ತೋಟಗಾರನು, ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ. ಓಕೆ, ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. ಅದನ್ನ ಏನ್ ಮಾಡ್ತಾನೆ? ಶುದ್ಧಿ ಮಾಡ್ತಾನೆ. ಲಿಸನ್ ಮೀ ವೆರಿ ಕೇರ್ಫುಲಿ, ಲಿಸನ್ ಮೀ. ಯೇಸು ಸ್ವಾಮಿ ಹೇಳ್ತಾರೆ, ನಾನೇ ಬರೇ ದ್ರಾಕ್ಷಿ ಬಳ್ಳಿ ಅಲ್ಲ, ದ ಟ್ರೂ ವೈನ್, ನಿಜವಾದ ದ್ರಾಕ್ಷಿ ಬಳ್ಳಿ ನಾನು. ಹಲ್ಲೆಲೂಯಾ. ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ. ಎರಡನೇದು ಹೇಳ್ತಾ ಇದ್ದಾರೆ, ನನ್ನ ತಂದೆಯು ತೋಟಗಾರನು ಎಂಬುದಾಗಿ. ವಾವ್.
ದೇವರು ಸೃಷ್ಟಿಕರ್ತನಾಗಿದ್ದಾನೆ, ದೇವರು ನಡೆಸುವಾತನಾಗಿದ್ದಾನೆ, ದೇವರು ಕಾಪಾಡುವಾತನಾಗಿದ್ದಾನೆ, ಗುಣಪಡಿಸುವಾತನಾಗಿದ್ದಾನೆ, ಜಯ ಕೊಡುವವನಾಗಿದ್ದಾನೆ, ಅಗತ್ಯತೆಗಳನ್ನು ಸಂಧಿಸಿ ಪೂರೈಸುವವನಾಗಿದ್ದಾನೆ, ನಮ್ಮ ಕಣ್ಣೀರನ್ನು ಒರೆಸುವ ದೇವರಾಗಿದ್ದಾನೆ. ನಮಗೆ ಬೇಕಾದನ್ನೆಲ್ಲ ಆತನ ಸನ್ನಿಧಾನದಲ್ಲಿ ಬೇಡಿಕೊಳ್ಳುವಾಗ ತನ್ನ ಮಗನ ಹೆಸರಿನ ನಿಮಿತ್ತ ಎಲ್ಲವನ್ನು ದೇವರು ನಮಗೆ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಆಮೆನ್. ನಮ್ಮ ಸಂತತಿಯನ್ನು ಆಶೀರ್ವದಿಸುವ ದೇವರಾಗಿದ್ದಾನೆ. ನಮ್ಮ ಮಕ್ಕಳ ಜ್ಞಾನದಲ್ಲಿ, ವಿವೇಕದಲ್ಲಿ, ತಿಳುವಳಿಕೆಯಲ್ಲಿ ಬೆಳೆಸುವ ದೇವರಾಗಿದ್ದಾನೆ. ಅನೇಕ ಕೇಡು, ಗಂಡಾಂತರ, ಅಪಾಯದ ಸಮಯಗಳಲ್ಲಿ ನಮ್ಮನ್ನು ತಪ್ಪಿಸಿ ಕಾಯುವಾತನಾಗಿದ್ದಾನೆ. ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವ ಸಮಯ ಬಂದಾಗ್ಯೂ ಕೂಡ ಆತ ನಮ್ಮನ್ನು ಹೊತ್ತುಕೊಂಡು ಹೋಗುವ ದೇವರಾಗಿದ್ದಾನೆ. ಆಮೆನ್. ಆದ್ರೆ ಇಲ್ಲಿ ಯೇಸು ಸ್ವಾಮಿ ಇನ್ನೊಂದು ತಂದೆಗೆ ಏನು ಹೋಲಿಸ್ತಾ ಇದ್ದಾನೆ? ಆತನು ತೋಟ ಮಾಡುವಂತ ತೋಟಗಾರನು ಸಹ ಆಗಿದ್ದಾನೆ. ಇಷ್ಟ ಆಗಿರುವ ದೇವರು ತೋಟಗಾರನು ಕೂಡ ಆಗಿದ್ದಾನೆ. ತೋಟಗಾರನ ಅಂದಿದ ತಕ್ಷಣ ಅವನು ಸುಮ್ಮನೆ ಇರೋದಿಲ್ರಿ. ತೋಟಗಾರನು ಸುಮ್ಮನೆ ಇರೋದಿಲ್ಲ, ತನ್ನ ಕೆಲಸವನ್ನು ಅವನು ಮಾಡ್ಬೇಕಾಗ್ತಿದೆ ಅಲ್ಲಿ. ಅದರ ಅರ್ಥ ದೇವ್ರ ಕೆಲಸಗಾರನಾಗಿದ್ದಾನೆ. ದೇವ್ರು ಸುಮ್ಮನೆ ಇಲ್ಲ ರೀ. ನೋಡ್ರಿ, ಒಬ್ಬ ತೋಟಗಾರನು ಏನ್ ಮಾಡ್ತಾನೆ? ತನ್ನ ದ್ರಾಕ್ಷಿ ತೋಟದಲ್ಲಿ ಕೆಲಸ ಮಾಡ್ತಾನೆ. ಆತನು ತನ್ನ ತೋಟದಲ್ಲಿ ಅದನ್ನ ಯಜಮಾನನ, ಹೌದು, ಕರೆಕ್ಟ್. ವಿನ್ಯಾರ್ಡ್ ಫಾರ್ಮರ್ ಈಸ್ ಆಲ್ಸೋ ದ ಓನರ್. ಆ ರೈತ, ತೋಟಗಾರನು ಏನಾಗಿದ್ದಾನೆ ಗೊತ್ತಾ? ಅವನು ಅದರ ಯಜಮಾನನಾಗಿದ್ದಾನೆ. ಈಗ ನನಗೆ ಹೇಳ್ರಿ, ಯಾರಾದ್ರೂ ಆತನಿಗೆ ಅಧಿಕಾರ ಇದೆಯೋ ಇಲ್ವೋ? ಸಿಸ್ಟರ್ಸ್, ಅಧಿಕಾರ ಇದೆಯೋ ಇಲ್ವೋ? ಯಾವ ಬಳ್ಳಿ ಬೇಕಾದ್ರೂ ಕಟ್ ಮಾಡಿ ಬೇಡ ಅಂತ ಬಿಸಾಕ್ ಬಿಡ್ಬೋದು, ಅಥವಾ ಒಣಗೋಗ್ತಿರೋ ಬಳ್ಳಿಗೆ ಇನ್ನೂ ಸ್ವಲ್ಪ ಗೊಬ್ಬರಗಳನ್ನು ಹಾಕಿ ಆರೈಕೆ ಮಾಡಿ ಹೆಚ್ಚು ಫಲವಾಗಿ ಕೂಡ ಮಾಡ್ಬೋದು ಅವನು. ಕರೆಕ್ಟ್. ಆ ಓನರ್ ತುಂಬಾ ಯಾವಾಗ್ಲೂ ತನ್ನ ತೋಟದ ಕುರಿತಾಗಿ ಆತನು ಆಲೋಚನೆ ಮಾಡ್ತಾ ಇರ್ತಾನೆ, ತನ್ನ ಬೆಳೆ ಕುರಿತಾಗಿ ಆಲೋಚನೆ ಮಾಡ್ತಾ ಇರ್ತಾನೆ. ಒಂದೊಂದು ದ್ರಾಕ್ಷಿ ಬೀಜವನ್ನು ಬಿತ್ತುವಾಗಲೂ ಅದರಲ್ಲಿ ಫಲಭರಿತವಾಗಿರುವ ದ್ರಾಕ್ಷಿ ಗೊಂಚಲುಗಳು ಹುಟ್ಟುತ್ತೆ ಎಂಬುವ ನಿರೀಕ್ಷೆಯಿಂದ ಆತನ ಕೆಲಸ ಮಾಡ್ತಾನೆ. ನಿರೀಕ್ಷೆಯಿಂದ ಕೆಲಸ ಮಾಡ್ತಾನೆ. ಎಸ್, ಈ ಬೀಜ ಬಿತ್ತುತ್ತೆ, ನಾನು ಬಿತ್ತಿದ್ರೆ 100% ಇದು 100% ಫಲ ಕೊಡ್ತೈತಿ. ಇದು ನಂಬಿಕೆಯಿಂದ ಬಿತ್ತುತ್ತಾನೆ. ಪ್ರೀತಿಯುಳ್ಳ ದೇವಚಂದ್ರೆ, ನಮ್ಮನ್ನು ಕೂಡ ದೇವರು ರಕ್ಷಿಸಿ ತನ್ನ ಮಗನ ರಕ್ಷಣೆ ನಮಗೆ ಕೊಡುವಾಗ ದೇವ್ರು ನಮ್ಮ ವಿಷಯದಲ್ಲಿ ದೇವರು ನಿರೀಕ್ಷೆ ಇಟ್ಟಿದ್ದಾನೆ. ನಾವು ದೀಕ್ಷಾ ಸ್ಥಾನ ತೆಗೆದುಕೊಳ್ಳುವ ಸಮಯದಲ್ಲಿ ನೀರಲ್ಲಿ ನಿಂತಾಗ ಕರ್ತನೆ, ನಾನು ಪಶ್ಚಾತ್ತಾಪ ಪಡ್ತೇನೆ, ಯೇಸು ಸ್ವಾಮಿನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ತೇನೆ, ಕರ್ತನೆ ನಾನು ನಿನಗೋಸ್ಕರ ಸತ್ತು ನಿನಗೋಸ್ಕರ ಜೀವಿಸ್ತೇನೆ ಎಂಬುದಾಗಿ ತೀರ್ಮಾನ ಮಾಡುವಾಗ ಅಲ್ಲೇ ಪಕ್ಕದಲ್ಲಿದ್ದು ದೇವರು ಆಮೇನ್ ಎಂಬುದಾಗಿ ಹೇಳಿ ನಮ್ಮನ್ನ ದೇವರು ನಮ್ಮ ಮೇಲೆ ನಂಬಿಕೆಯನ್ನ, ನಮ್ಮ ಮೇಲೆ ನಿರೀಕ್ಷೆಯನ್ನು ಇಟ್ಟು ಯಾವ ಸಮರ್ಪಣೆಯಿಂದ ಇವತ್ತು ಇವರು ಇದ್ದಾರೋ ಕೊನೇ ತನಕ ಇದೇ ಸಮರ್ಪಣೆಯಲ್ಲಿ ಇರ್ತಾರೆ, ಇವರು ಫಲ ಕೊಡ್ತಾರೆ. ಇವರನ್ನ ಒಂದು ದಿನ ನಾನು ನನ್ನ ತೋಟದಲ್ಲಿ ಅಥವಾ ನನ್ನ ರಾಜ್ಯದಲ್ಲಿ ಅಥವಾ ನನ್ನ ಸ್ಥಳದಲ್ಲಿ ಇವ್ರನ್ನೆಲ್ಲರೂ ನಾನು ಒಟ್ಟು ಕೂಡಿಸ್ತೇನೆ, ಇವರು ಫಲ ಕೊಡ್ತಾರೆ ಎಂಬುದಾಗಿ ದೇವರು ನಮ್ಮ ನಂಬಿದ್ದಾನೆ. ಅಲ್ಲೊಬ್ಬ ತೋಟಗಾರನಿದ್ದಾನೆ ನೋಡ್ರಿ. ಅವನ ಕೈಯಲ್ಲಿ ಏನಿದೆ? ಅದ್ರ ತುಂಬ ಏನಿದೆ? ಅವನ ಮುಖ ಹೇಗಿದೆ? ಹ್ಯಾಪಿ, ಸಂತೋಷ ಪಟ್ಟಿದ್ದಾನೆ. ಒಂದು ದಿನ ಇದೇ ರೀತಿಯಾಗಿ ತನ್ನ ಬುಟ್ಟಿಯಲ್ಲಿ ದೇವರು ನಮ್ಮ ತುಂಬಿಸ್ಲಿಕ್ಕಿದ್ದಾನೆ. ಇದೇ ತರ ನಮ್ಮ ವಿಷಯದಲ್ಲಿ ತಂದೆಯು ಕೂಡ ಸಂತೋಷ ಪಡ್ತಾನೆ. ಸಂತೋಷ ಪಟ್ಟು ಆತನು ತನ್ನ ಪುಟ್ಟಿಯಲ್ಲಿ ಆತನು ಸೇರಿಸಿಕೊಳ್ತಾ ಇದ್ದಾನೆ. ಈಗ ಹೇಳ್ರಿ, ನನಗೊಂದು ಮಾತು ಹೇಳ್ರಿ, ಎಂತ ದ್ರಾಕ್ಷಿನ ಅದ್ರಲ್ಲಿ ತುಂಬಿಸ್ಕೊಳ್ತಾನೆ? ಯಾರಾದ್ರೂ ದ್ರಾಕ್ಷಿ ಪರ್ಚೇಸ್ ಮಾಡಿದ್ದೀರಾ? ಹೋಗಿದ ತಕ್ಷಣ ಅವ್ನು ಕೊಟ್ಟಿದ್ದು ಆರಿಸ್ಕೊಂತೀರಾ? ನೀವು ಏನ್ ಮಾಡ್ತೀರಾ? ನೀವು ತೋರ್ಸ ನೋಡಿ ಹೆಂಗ, ಹಿಂಗ್ ತಗೊಂಡು ಹಿಂಗ್ ಹಿಡ್ಕೊಂಡು ಒಂದ್ಸತಿ ತಿರುಗಿಸ್ ನೋಡ್ತೀವಿ ಹಿಂಗೆ. ವಾವ್, ಟೇಸ್ಟ್ ನೋಡ್ತೀಯ ನೀನು? ಫಸ್ಟ್ ಹೋಗಿದ್ರೆ ಟೇಸ್ಟ್ ಮಾಡೋದು ಹೆಂಗೆ? ಇದು ಹುಳಿ ಐತಾ, ಸಿಹಿ ಐತಾ, ಸಪ್ಪೆ ಐತಾ? ಅದೇ ತರ ರೀ, ದೇವ್ರು ಇವತ್ತು ಪವಿತ್ರಾತ್ಮನಾದ ದೇವ್ರು ನಮ್ಮನ್ನು ಸೆಲೆಕ್ಟ್ ಮಾಡಿ ನಾವು ಟೇಸ್ಟ್ ಕಂಡ್ರೆ ಚಿಂತೆ ಮಾಡ್ಬೇಡ್ರಿ, ಆ ಬುಟ್ಟಿಯಲ್ಲಿ ನಾವು ಬಂದೇ ಬರ್ತೀವಿ. ನಾವು
ಪರಲೋಕದ ನಿತ್ಯ ಜೀವ ಎಂಬ ಬುಟ್ಟಿಯಲ್ಲಿ ನಾವು ಹೋಗೇ ಹೋಗ್ತೀವಿ ನಾವು. ಹಲ್ಲೆಲೂಯ. ಅದೇ ಒಂದ್ ವೇಳೆ ಬಾಯಲ್ಲಿ ಇಟ್ಟಿದ ತಕ್ಷಣ ಭಯಂಕರ ವಿಷ ಉಳಿತನ ಹೆಂಗಿರ್ತೈತೆ, ಮುಖನ ಕಿವುಚ್ಕೊಂಡ್ಬಿಡ್ತೀವಿ ನಾವು. ಹಲೋ, ಪವಿತ್ರಾತ್ಮನಾದ ದೇವರು ನಮ್ಮ ಟೇಸ್ಟ್ ಮಾಡೋಕ್ಬೇಕಾದ್ರೆ ಪವಿತ್ರಾತ್ಮ ದೇವರು ಆ ರೀತಿಯಾಗಿ ಏನಾದ್ರು ಮುಖ ಮಾಡ್ಕೊಂಡ್ರೆ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ಅದನ್ನಷ್ಟು ಮಾತ್ರವಲ್ಲದೆ ಇಷ್ಟು ಅದ್ಭುತವಾದಂಥ ಫಲಗಳು ನೋಡಿ, ಅದ್ರಲ್ಲಿ ಎಷ್ಟು ಚಂದ ಫಲಗಳು ಕಾಣ್ತಾ ಇದೆ ಅದರೊಳಗಡೆ. ರೈಟ್, ಗೊಂಚಲು 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 ಇದೆ. ಇಷ್ಟು ಫಲ ಬರಲಿಕ್ಕೆ ಕಾರಣ ಹೇಗೆ ಗೊತ್ತಾ? ಇನ್ನೊಂದು ಕಾರಣ ಏನಂದ್ರೆ, ಈ ಟೇಕ್ ಕೇರ್ಸ್ ಆಫ್ ಎವ್ರಿ ಬ್ರಾಂಚಸ್. ಆತನ ಏನ್ ಮಾಡ್ತಾನೆ ಗೊತ್ತಾ? ಎಲ್ಲ ಬ್ರಾಂಚ್ ಅಂದ್ರೆ ಏನು? ಎಲ್ಲ ಕೊಂಬೆಗಳನ್ನು ಪರಿಶೀಲಿಸ್ತಾನೆ. ಎಲ್ಲ ಕೊಂಬೆಯನ್ನು ಪರಿಶೀಲಿಸ್ತಾನೆ. ಒಂದು ವೇಳೆ ಅದರಲ್ಲಿ ಏನಾದ್ರೂ ಹುಳ ಇದ್ರೆ ಅದನ್ನ ತೆಗೆದಾಕ್ತಾನೆ. ಹಲ್ಲೆಲೂಯ. ಯಾವ್ದಾದ್ರು ಒಂದು ಎಲೆ ಏನಾದ್ರೂ ಹುಳ ಹತ್ತಿ ಏನಾದ್ರೂ ಒಂದು ಎಲೆ ಏನಾದ್ರು ಕೆಟ್ಟೋದು ಇಡೀ ಗಿಡ ಕಟ್ ಮಾಡೋದಿಲ್ಲ, ಬೇಡದಷ್ಟೇ ತೆಗಿತಾನೆ. ಅಥವಾ ಹಣ್ಣು ಬಿಡಬೇಕಾದ್ರೆ ಅದೇನೋ ಕೊಳ್ತೋಗೋದಿದ್ರೆ ಅದಿಷ್ಟೇ ಮುರಿದು ತೆಗಿತಾನೆ. ಜೊತೆಗೆ ತನ್ನ ಕೆಲಸಗಾರರನ್ನು ಕೂಡ ಕರ್ಕೊಳ್ತಾನೆ. ತಾನು ಒಬ್ಬನೇ ಮಾಡ್ಲಿಕ್ಕೆ ಆಗದೆ ಇದ್ರು ಕೂಡ ತನ್ನ ಕೆಲಸಗಾರರನ್ನು ಕೂಡ ಕಳ್ಕೊಂಡು ಹೇಳ್ತಾನೆ, ಇದನ್ನೆಲ್ಲ ಹೋಗಿ ಇದ್ರಲ್ಲಿ ಬೇಡವಾಗದೆಲ್ಲ ತೆಗೆದು, ಅದಕ್ಕೆ ಇನ್ನೊಂದು ಸ್ವಲ್ಪ ಗೊಬ್ಬರ ಹಾಕಿ, ಇನ್ನೊಂದು ಸ್ವಲ್ಪ ನೀರು ಹಾಕಿ, ಬೇಕಾದ್ರೆ ಔಷಧಿ ಹೊಡೆದು ಅದಕ್ಕೆ ಸ್ಪ್ರೇ ಮಾಡಿ ಅದಕ್ಕೆ ಅದನ್ನ ಸಂರಕ್ಷಣೆ ಮಾಡಂತಂದು ಹೇಳಿ ಆ ತೋಟಗಾರನ ಏನ್ ಮಾಡ್ತಾನೆ ಅಂದ್ರೆ, ತನ್ನ ಕೆಲಸದವರನ್ನು ಕೂಡ ಕಳಿಸ್ತಾನೆ. ಆ ಕೆಲಸದವನು ನಾನಾಗಿದ್ದೀನಿ ಇವತ್ತು. ಆತನ ತೋಟದಲ್ಲಿ ನಾನೊಬ್ಬ ಕೆಲಸಗಾರನಷ್ಟೇ. ಈ ಸಭೆ ಎಂಬ ತೋಟದಲ್ಲಿ ಐ ಆಮ್ ಜಸ್ಟ್ ವರ್ಕರ್, ಐ ಆಮ್ ನಾಟ್ ಎ ಬಾಸ್. ಹಲ್ಲೆಲೂಯಾ. Jesus is our boss. Amen. Our Father God is our boss. Amen. The Holy Spirit is our boss. Amen. ದೇವರು ನಮಗೆ ಬಾಸ್ ಆಗಿದ್ದಾನೆ. ಆತನ ತೋಟಗಾರನಾಗಿದ್ದಾನೆ. ರವಿ, ಕೆಲವರ ಜೀವಿತದಲ್ಲಿ ಕೆಲವೊಂದು ಇನ್ನೂ ಚಿಗುರು ಬರ್ತಾ ಇದೆ, ಅದನ್ನು ಸಂರಕ್ಷಿಸಿ ಇನ್ನೂ ಜಾಸ್ತಿ ಫಲ ಕೊಡುವ ಹಾಗೆ ಮಾಡು. ಕೆಲವು ಎಲೆಗಳು ಒಣಗೋಗಿದೆ, ಕಿತ್ತು ಬಿಸಾಕೋದನ್ನ. ಕೆಲವು ಫ್ರೂಟ್ ಚೆನ್ನಾಗಿ ಬರ್ತಿಲ್ಲ, ಕಿತ್ತು ಬಿಸಾಕು. ಕೆಲವು ಹುಳ ಹಿಡಿತಾ ಇದೆ, ಕಿತ್ತು ಬಿಸಾಕೋದನ್ನ. ಓ ಹಲ್ಲೆಲೂಯಾ. ಆ ಕೆಲಸ ಮಾಡೋದಕ್ಕೋಸ್ಕರ ದೇವರು ನನ್ನನ್ನು ಇಟ್ಟಿದ್ದಾನೆ ಇಲ್ಲಿ. ಅಷ್ಟು ಮಾಡಾಗಿದ್ದಾಗಿಯೂ ಅದು ಫಲ ಕೊಡದೆ ಇದ್ರೆ, ಒಂದ್ಸರಿ ಜೋರಾಗಿ ಹೇಳ್ರಿ, ಡೇಂಜರ್. ಒನ್ ಡೇ ವಿಲ್ ಕಮ್, he will going to pluck out. ಒಂದಿನ ಬರ್ತದೆ, ಆತನ ಕಿತ್ತು ಬಿಡ್ತಾನೆ. ಅದನ್ನ ಕಿತ್ತು ಅಲ್ಲೇ ಬಿಡ್ತಾನೆ. ಅದನ್ನ ಬೇಡ, ನೀನು ಫಲನೇ ಬಿಡಬೇಡ, ಹೋಗತ್ಲಾಗ ನೀನು ಲೈಫ್ ಟೈಮೇ ಬಿಡಬೇಡ ನೀನು. ವಾ, ಈ ರೀತಿಯಾಗಿ ಎಷ್ಟು ಬ್ಯೂಟಿಫುಲ್ ಪಿಕ್ಚರ್ ಇದೆ ನೋಡ್ರಿ. ಟೇಕ್ ಕೇರ್ ಮಾಡ್ತಾ ಇದ್ದಾರೆ ಅದನ್ನ. ಆ ರೈತರು ನೋಡ್ರಿ, ಟೇಕ್ ಕೇರ್ ಮಾಡ್ತಾ ಇದ್ದಾರೆ. ಗುಡ್. ಒಪ್ಪಿಸ್ಕೊಡ್ರಿ ಪ್ರಿಯರೇ. ಒಂದ್ ವೇಳೆ ಏನಾದ್ರೂ ಕರೆಕ್ಷನ್ಸ್ ಇದೆ ನಮ್ಮ ಜೀವಿತದಲ್ಲಿ, ಏನಾದ್ರೂ ಬಿಡ್ಬೇಕಂತ ಇದ್ರೆ, ನಾನು ಮತ್ತೆ ಹೇಳ್ತೇನೆ, ಏನಾದ್ರೂ ಬಿಡ್ಬೇಕಿದ್ರೆ ಬಿಟ್ಬಿಡ್ರಿ. ಏನಾದ್ರೂ ನಿಮಗೆ ಬದಲಾವಣೆ ಆಗ್ಲಿಕ್ಕೆ ಎಲ್ಲಾದ್ರೂ ಒಂದು ಸಣ್ಣ ಚಾನ್ಸ್ ಸಿಕ್ಕರೆ ತೆಗೆದ್ಕೊಂಡ್ಬಿಡ್ರಿ. ಆ ಚಾನ್ಸ್ ಬದಲಾವಣೆ ಹಾಕ್ಬಿಡ್ರಿ. ಅದಕ್ಕೆ ಆ ತೋಟಗಾರನ ಏನ್ ಮಾಡಿದ್ದಾನೆ, ತನ್ನ ಕೆಲಸಗಾರನು ಕೂಡ ಕಳಿಸಿ, ನಾನೊಂದು ಲೈನಲ್ಲಿ ಹೋಗ್ತೀನಿ, ನೀವೊಂದು ಲೈನಲ್ಲಿ ಹೋಗ್ರಿ. ಪ್ರೈಸ್ ದಿ ಲಾರ್ಡ್. ಎಷ್ಟು ಜನರಿಗೆ ಅನಿಸ್ತದೆ ದೇವ್ರು ನನ್ನನ್ನು ತಿದ್ದಿದ್ದು ನನಗೆ ಒಳ್ಳೆಯದು ಎಂಬುದಾಗಿ? ಎಷ್ಟು ಜನ ಒಪ್ಪಿಸ್ಕೊಡ್ತೀರಿ ದೇವ್ರು ತಿದ್ದಬೇಕಾದ್ರೆ? ಅದು ವಾಕ್ಯದಿಂದ ದೇವ್ರು ಮಾತನಾಡ್ತಾರೆ, ಪವಿತ್ರಾತ್ಮನಿಂದ ಮಾತಾಡ್ತಾರೆ, ನಿನ್ನ ಮನಸ್ಸಾಕ್ಷಿಯಲ್ಲಿ ದೇವ್ರು ಮಾತನಾಡ್ತಾರೆ, ಮತ್ತು ತನ್ನ ಸೇವಕರ ಮೂಲಕವಾಗಿಯೂ ದೇವ್ರು ಮಾತನಾಡ್ತಾರೆ. ಆ ಟೈಮ್ ಆ ಥರ ಏನಾದರೂ ನಿಮಗೆ ಬಂತು ಅಂದರೆ ದಯವಿಟ್ಟು ನೀವು ಯಾರು ಗಲಿಬಿಲಿ ಹಾಕ್ಬೇಡ್ರಿ. ಎಲ್ಲೋ ದೇವ್ರು ತಾನು ಬಯಸುವ ರೀತಿಯಲ್ಲಿ ನಾನು ಇಟ್ಟಿದ್ದಾನೆ ಎಂಬುದಾಗಿ ಅದನ್ನು ತಿಳ್ಕೊಡ್ರಿ. ಇಷ್ಟು ಫಲ ಬರಲಿಕ್ಕೆ ಮೇಲ್ಗಡೆ ಇಷ್ಟು ಟೇಕ್ ಕೇರ್ ಮಾಡಿದ್ರೆ, ಇನ್ನೊಂದು ಹೇಳ್ತಿದೆ, ನೀವು ನನ್ನಲ್ಲಿ ಏನಾಗಿರ್ರಿ, ನೆಲೆಗೊಂಡಿರ್ರಿ. ಆ ಫಲ ಬರಬೇಕಾದ್ರೆ, ಆ ಒಂದು ಕರೆಕ್ಷನ್ ಆಗ್ಬೇಕಾದ್ರೆ ನಾವು ದೇವರಲ್ಲಿ ನೆಲೆಗೊಂಡಿದ್ರೆ ಮಾತ್ರ ದೇವರು ನಮ್ಮನ್ನು ಕರೆಕ್ಷನ್ ಮಾಡ್ತಾನೆ, ಇಲ್ಲಾಂದ್ರೆ ಮಾಡೋದೇ ಇಲ್ಲ. ಹಿಂಜಾರಿ ಹೋಗಿ ಎಲ್ಲಿ ಬರ್ಲಿ ದೇವ್ರು ಅಲ್ಲಿಗೆ ಬರ್ತಾನ? ಹಲೋ, ದೇವ್ರು ಎಲ್ಲಿ ಆ ಪಾಪದ ಕಾರ್ಯಗಳನ್ನು ಮಾಡ್ಬೇಕಾದ್ರೆ ದೇವ್ರು ಅಲ್ಲ ಬರ್ತಾನೆ? ನೋ. ಟೇಕ್ ಕೇರ್ ಯುವರ್ ಸೆಲ್ಫ್. ಹಲೋ ಚರ್ಚ್, ಜಾಗ್ರತೆ ವಹಿಸ್ರಿ. ನಿಮ್ಮ ವಿಷಯದಲ್ಲಿ ಯವನಸ್ಥರೇ, ನಿಮ್ಮ ವಿಷಯದಲ್ಲಿ ಜಾಗ್ರತೆ ವಹಿಸ್ರಿ.
ಮೇಲ್ಗಡೆ ಅಷ್ಟು ಸುಂದರವಾದ ಫಲ ಬರಬೇಕಾದ್ರೆ ಕೆಳಗಡೆ ಏನಿದೆ? ಕೆಳಗಡೆ ಏನಿದೆ? ಕೆಳಗಡೆ ಏನಿದೆ? ಬೇರಿದೆ. ಬೇರ್ ಆಳಕ್ಕೆ ಹೋಗ್ಬೇಕು. ಮೇಲೆ ಅಷ್ಟು ಚಂದ ಫಲ ಬರಬೇಕಾದ್ರೆ ಬೇರು ಕೂಡ ಏನಾಗಬೇಕು? ಅಷ್ಟು ಆಳಕ್ಕೆ ಹೋಗ್ಬೇಕು. ಪ್ರಕೃತಿಯಲ್ಲಿ ಬರುವ ಸಭೆಯಲ್ಲಿ ಬರುವ ಆರಾಧನೆಯಿಂದ, ಸಭೆಯಲ್ಲಿ ಬರುವ ವಾಕ್ಯದಿಂದ, ಸಭೆಯಲ್ಲಿ ಬರುವ ಪರಿಶುದ್ಧತೆಯಿಂದ, ಸಭೆಯಲ್ಲಿ ಬರುವ ನೀತಿವಂತಿಕೆಯಿಂದ ನಿಮ್ಮ ಜೀವನ ಆಳವಾಗಿ ವಾಕ್ಯದಲ್ಲಿ ಬೇರೂರಬೇಕು. ದೇವರ ಆಜ್ಞೆಗಳಲ್ಲಿ ಬೇರೂರಬೇಕು. ದೇವರ ವಾಗ್ದಾನಗಳಲ್ಲಿ ಬೇರೂರಬೇಕು. ದೇವರ ಅದ್ಭುತ ಕಾರ್ಯಗಳಲ್ಲಿ ಬೇರೂರಬೇಕು. ನಿಮ್ಮ ಸಾಕ್ಷಿಯಲ್ಲಿ ಬೇರೂರಬೇಕು ನೀವು. ಆಮೇನ್. ಅವಾಗ ಮಾತ್ರ ನಾವು ಮೇಲ್ಗಡೆ ಫಲ ಕೊಡ್ಲಿಕ್ಕೆ ಸಾಕು. ಆಮೇನ್. ಇದಕ್ಕೆ 3 ವಿಷಯ ಬೇಕು. ಅದನ್ನು ಆ ರೀತಿ ಫಲ ಕೊಡ್ಲಿಕ್ಕೆ ಏನೇನ್ ಬೇಕು ಹೇಳ್ರಿ? ಒಂದು ಭೂಮಿ ಬೇಕು, ಒಳ್ಳೆ ಫಲವತ್ತಾದ ಮಣ್ಣಿನಲ್ಲಿ ಅದು ಬೆಳಿಬೇಕು. 2ನೇದಾಗಿ ನೀರು ಬೇಕು. 3ನೇದಾಗಿ ಇನ್ನೊಂದು ಇಂಪಾರ್ಟೆಂಟ್, ಸೂರ್ಯ ಬೇಕು. ಅದಕ್ಕೆ ಬೆಳಕು ಬೇಕು. ಅದಕ್ಕೆ ಇಲ್ಲಿ ಕೂಡ ಟ್ರಿನಿಟಿ ಇದೆ. ಗಾಳಿ ಬೆಳಕು ಬೇಕದಕ್ಕೆ, ನೀರು ಬೇಕದಕ್ಕೆ, ಭೂಮಿ ಬೇಕದಕ್ಕೆ, ಮಣ್ಣು ಫಲವತ್ತಾದ ಮಣ್ಣು ಬೇಕದಕ್ಕೆ. ಎಸ್, ದೇವರು ಅದನ್ನೆಲ್ಲವನ್ನ ದೇವರು ತನ್ನ ಸಭೆಯಲ್ಲಿ ಇಟ್ಟಿದ್ದಾನೆ. ಎಲ್ಲವನ್ನ ದೇವರು ಚರ್ಚಲ್ಲಿ ಇಟ್ಟಿದ್ದಾನ್ರಿ. ಸಭೆ ಅನ್ನೋದೊಂದು ತೋಟವಾಗಿದೆ. ತೋಟದಲ್ಲಿ ನಾನು ನೀನು ನೆಡಲ್ಪಟ್ಟಿದ್ದೇವೆ. ನನ್ನನ್ನು ಕೆಲಸಗಾರನಾಗಿ ಇಟ್ಟಿದ್ದಾನೆ. ಓ, ನೀನು ಹೋಗಿದ್ದೀನಿ, ಈ ಕೆಲಸ ಮಾಡಿ ನೀನು. ನನ್ನ ಕೂಲಿ ಅಲ್ಲಿದೆ ರೀ. ಹಲೋ, ನನ್ನ ಕೂಲಿ ಅಲ್ಲಿದೆ ರೀ. ಬಟ್ ಆದ್ರೆ ನಿನ್ನ ಬೇರೆಲ್ಲಿದೆ? ನಿನ್ನ ಕೊಂಬೆ ಹೇಗಿದೆ? ಅಲ್ಲಿ ವಾಕ್ಯ ಹೇಳ್ತಿದ್ದೆ, ನೀವು ನನ್ನಲ್ಲಿ ನೆಲೆಗೊಂಡಿರ್ರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದೋ, ಹಾಗೆ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರಿರಿ. ಟೇಕ್ ಕೇರ್. ನಿಮ್ಮ ರೂಟ್ಸ್ ನೋಡ್ಕೊಳ್ರಿ. ರೂಟ್ಸ್ ಅಂದ್ರೆ ಏನು? ಬೇರು. ನಿಮ್ಮ ಬೇರ್ ಬಗ್ಗೆ ಕಾಳಜಿ ವಹಿಸ್ರಿ. ನಿಮ್ಮ ಬ್ರಾಂಚಸ್, ಕೊಂಬೆಗಳ ಬಗ್ಗೆ ಕಾಳಜಿ ವಹಿಸ್ರಿ. ಒಂದೇ ಸತಿ ಫಲ ಬಿಡೋದಿಲ್ಲ. ಏನ್ ಬಿಡ್ತೈತೆ ಅದು? ಫಸ್ಟ್ ಒಂದು ಬಡ್ ಅಂದ್ರೆ ಏನು? ಅಲ್ಲ, ಮೊಗ್ಗು. ಸಣ್ಣದೊಂದು ಮೊಗ್ಗು ಬರುತ್ತೆ ಅದ್ರೊಳಗಡೆ. ಅದ್ರ ಬಗ್ಗೆ ಕಾಳಜಿ ವಹಿಸ್ರಿ. ಆ ಮೊಗ್ಗು ಬರ್ಬೇಕಾದ್ರೆ ಅನೇಕ ಕೀಟಗಳು ಬರ್ತದೆ, ಹುಳಗಳು ಬರ್ತದೆ, ದುಂಬಿಗಳು ಬರ್ತದೆ. ಕರೆಕ್ಟ್? ಕಾಳಜಿ ವಹಿಸ್ರಿ. ನೆಕ್ಸ್ಟ್ ಹೂವಾಗಿ, ಸಣ್ಣ ಕಾಯಾಗಿ, ಆಮೇಲೆ ಕಾಯಿ ಬೆಳೆದು ಕಾಯಿ ಮಾಗಿದ ಮೇಲೆ ಹಣ್ಣಾಗ್ತಿದೆ. ಅದು ಕಾಯಿ ಮಾಗಿದ ಮೇಲೆ ಹಣ್ಣಾಗ್ತಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಹೆಚ್ಚು ಫಲ ಕೊಡಬೇಕಾದ್ರೆ ನೋಡಿ, ಈ prunes every branch that bears more fruit. ಇನ್ನೂ ಹೆಚ್ಚು ಫಲ ಕೊಡುವ ಹಾಗೆ ಅವನೇನ್ ಮಾಡ್ತಾನೆ? ಎವ್ರಿ ಬ್ರಾಂಚ್ನ ಶುದ್ಧೀಕರಿಸ್ತಾನೆ. ಎವ್ರಿ ಬ್ರಾಂಚ್ನ ಇನ್ನೂ ಜಾಸ್ತಿ ಅದನ್ನ ಕಾಳಜಿ ವಹಿಸ್ತಾನೆ. ಕಾರಣ ಯಾಕಂದ್ರೆ ಹೆಂಗ್ ಬರಬೇಕು? ಕೈ ತುಂಬ ಫಲ ಬರ್ಬೇಕ್ರಿ. ಫಲ ಕೊಡ್ತಾ ಇದೆ, ಇನ್ನೂ ಕೈ ತುಂಬ ಫಲ ಬರಬೇಕು. ದೇವ್ರು ಇನ್ನೂ ನಮ್ಮನ್ನ ನಿರೀಕ್ಷಿಸ್ತಾ ಇದ್ದಾನೆ. ನಾವು ಅನ್ಕೊಳ್ತೀವಿ, ನಾನು ಇವತ್ತು ಪರಿಶುದ್ಧನಾಗಿದ್ದಾನೆ. ದೇವ್ರು ಹೇಳ್ತಾನೆ, ಇನ್ನೂ ಪರಿಶುದ್ಧನಾಗು. ನಾವು ಅನ್ಕೊಂತಿದ್ದೀವಿ, ಸಾಕಪ್ಪ ನನಗೆ 10% 10 ರೂಪಾಯಿದ್ದು ನೀತಿವಂತಿಕೆ ಇದೆ. ದೇವ್ರು ಹೇಳ್ತಾನೆ, 10 ರೂಪಾಯಿದಲ್ಲ, 100 ರೂಪಾಯಿ ನೀತಿವಂತನಾಗು. ಈ ಆಲ್ಸೋ ಅನದರ್ 90% ಎಕ್ಸ್ಪೆಕ್ಟ್. ನಮ್ಮಿಂದ ದೇವ್ರು ಎಕ್ಸ್ಪೆಕ್ಟ್ ಮಾಡ್ತಾನೆ, ಇನ್ನೂ 90% ಜಾಸ್ತಿ ಇದೆ. ಕಮಾನ್, 100% ಬಾ ನೀನು. ಇಫ್ ಯು ಆರ್ 30%, 30% ಇದೆ ಅಂದ್ರೆ ದೇವ್ರು ಹೇಳ್ತಾರೆ, 30% ಆದ್ರೆ ಇನ್ನೂ 70% ಇದೆ. ರಿಮೈನಿಂಗ್ 70% ಇಸ್ ದೇರ್. ಗೋ ಹೆಡ್. ಒಂದು ವೇಳೆ 50% ಎಲ್ಲ ಇದ್ದೇವೆ, 50% ಎಲ್ಲ ದೇವ್ರು ಏನ್ ಹೇಳ್ತಾರೆ? ಸರ್, ಇನ್ನೂ ಎಷ್ಟು ಉಳಿದಿದೆ? ಎಸ್, ಓಕೆ, ಫಾರ್ವರ್ಡ್ ಆಗು, ಮುಂದೆ ಹೋಗು, ಮುಂದೆ ಸಾಕ್ತಾನೆ ಹೋಗು. ಓಕೆ, ಡೋಂಟ್ ಗೋ ಬ್ಯಾಕ್ವರ್ಡ್. ಬ್ಯಾಕ್ವರ್ಡ್ ಅಲ್ಲಿ ಹೋಗ್ಬೇಡ, ಮುಂದೆ ಸಾಕ್ತಾ ಹೋಗು, ಮುಂದೆ ಸಾಕ್ತಾ ಹೋಗು. ಗೋ ಫಾರ್ವರ್ಡ್. ಆದ್ರೆ ನಮ್ಮ ಜೀವನ ಹೆಂಗಿರ್ತದೆ ಅಂದ್ರೆ, ಇಲ್ಲೊಂದು ಕಾಲು ಇರ್ತದೆ, ಹಿಂದೆ ಒಂದು ಕಾಲು ಇರ್ತದೆ. ಇದನ್ನು ಬೇಕು, ಇದನ್ನು ಬೇಕು. ಹೌದಾ ಚಂದ್ರಣ್ಣ? ಹಂಗೆ ಇರ್ತಾರಲ್ಲ, ಇದಾರ ಇಲ್ಲ ಹಂಗೆ? ಇದನ್ನು ಬೇಕು, ಇದನ್ನು ಬೇಕು. ದೆನ್ ದೇವ್ರ ಏನ್ ಮಾಡ್ತಾರೆ ಗೊತ್ತಾ? ಈಗ ನೀವು ಡಿಸೈಡ್ ಮಾಡು, ಅಲ್ಲಿರ್ತೀಯ, ಇಲ್ಲಿರ್ತೀಯ. ಜಸ್ಟ್ ಥಿಂಕ್ ಮಾಡ್ರಿ. ದೇವ್ರು ನಮಗೆ ಜ್ಞಾನ ಕೊಟ್ಟಿದ್ದಾನೆ. ದೇವ್ರು ನಮಗೆ ಆಲೋಚನೆಗಳನ್ನು ಕೊಟ್ಟಿದ್ದಾನೆ. ದೇವ್ರು ನಮಗೆ ಆಯ್ಕೆ ಕೊಟ್ಟಿದ್ದಾನೆ. ದೇವ್ರು ನಮಗೆ ಸ್ವತಂತ್ರ ಕೊಟ್ಟಿದ್ದಾನೆ.
ದೇವ್ರು ನಮಗೆ ಲಿಬರ್ಟಿ, ಸ್ವತಂತ್ರ ಕೊಟ್ಟಿದ್ದಾರೆ ದೇವ್ರು ನಮಗೆ. ಯಾಕೆ ಇತ್ತೀಚಿನ ದಿನಮಾನಗಳಲ್ಲಿ ಇಂಥ ಸಂದೇಶಗಳು ಬರ್ತಾ ಇದೆ ಗೊತ್ತಾ? ಒಂದೇ ಒಂದು ಮಾತು ಹೇಳ್ಸು, ಎಲ್ಲರೂ ಕಿವಿ ಕೊಟ್ಟು ಕೇಳಿಸ್ಕೊಡ್ರಿ. ಕಿವಿ ಉಳ್ಳವರು ಜೋರಾಗಿ, ಕಿವಿ ಉಳ್ಳವರು. ಪರಲೋಕಕ್ಕೆ ಹೋದಾಗ ನಾವು ಯಾವುದು ದೇವರಿಗೆ ನೆಪ ಹೇಳಲಿಕ್ಕೆ ಆಗೋದಿಲ್ಲ. ದೇವರು ಇದನ್ನ ಯಾಕೆ ನನಗೆ ಹೇಳಲಿಲ್ಲ, ಇದನ್ನ ಯಾಕೆ ನನಗೆ ಹೇಳಲಿಲ್ಲ, ಇದನ್ನ ಯಾಕೆ ನನಗೆ ಹೇಳಲಿಲ್ಲ ಅಂತ ನಾವು ನೆಪ ಹೇಳಲಿಕ್ಕೆ, ನಾವು ಕಾರಣಗಳನ್ನ ಹೇಳಲಿಕ್ಕೆ ವಿ ಕ್ಯಾನಾಟ್ ಸೇ ಎನಿ ರೀಸನ್ಸ್. ನಾವು ಯಾವುದೋ ರೀಸನ್ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ದೇವ್ರು ಹೇಳ್ತಾರೆ, ಭೂಲೋಕದಲ್ಲಿ ನಿಂತಾಗ ನಿನಗೇನು ಹೇಳಬೇಕು ಎಲ್ಲ ಹೇಳಾಯ್ತು. ಆಯ್ಕೆ ನಿನ್ನ ಮುಂದೆ ಇತ್ತು, ಸ್ವತಂತ್ರ ನಿನ್ನ ಮುಂದೆ ಇತ್ತು, ಕ್ರಿಯೆಗಳು ನಿನ್ನ ಮುಂದೆ ಇತ್ತು, ಜೀವನ ನಿನ್ನ ಮುಂದೆ ಇತ್ತು, ಜೀವನ ಕ್ರಮ ನಿನ್ನ ಮುಂದೆ ಇತ್ತು. ಆದರೆ ಇವತ್ತು ನೀನು ಏನು ಆರಿಸ್ಕೊಂಡು ಅದೇ ನೀನಾಗಿದೆಯಾ. ನಾನು ಯಾವಾಗಲೂ ಹೇಳ್ತೀನಿ, ಟುಡೇಸ್ ಚಾಯ್ಸ್ ಈಸ್ ಅವರ್ ಟುಮಾರೋಸ್ ಫ್ಯೂಚರ್. ಟುಡೇಸ್ ಡೀಡ್ಸ್ ಈಸ್ ಅವರ್ಸ್ ಟುಮಾರೋಸ್ ಜಡ್ಜ್ಮೆಂಟ್. ಇವತ್ತಿನ ಕಾರ್ಯಗಳೇ ನಾಳೆ ನಮ್ಮ ನ್ಯಾಯ ತೀರಿಸ್ತದೆ. ಇವತ್ತು ನಾವು ಏನು ಆಯ್ಕೆ ಮಾಡಿದ್ದೇವೆ ಅದೇ ನಾಳೆ ನಮ್ಮ ಫ್ಯೂಚರ್ ಆಗಿರ್ತದೆ. ವೆರಿ ಸಿಂಪಲ್. ಅಲ್ಲ, ಅವ್ರು ಏನು ಬೆಳೀತಾ ಇದ್ದಾರೆ? ಅವನ ಕೈಯಲ್ಲಿ ಏನಿದೆ ಹೇಳ್ರಿ, ಜೋರಾಗಿ ಹೇಳ್ರಿ. ದ್ರಾಕ್ಷಿ ಐತಲ್ಲ, ಯಾವ ಬೀಜ ಬಿತ್ತಿದ್ರು ಅವರು? ಇಲ್ಲ, ಅವ್ರು ಮೆಕ್ಕೆಜೋಳ ಬಿತ್ತಿದ್ರು, ಓಕೆ, ದ್ರಾಕ್ಷಿ ಹುಟ್ಬಿಟ್ಟೈತೆ ಅದರಲ್ಲಿ. ಕಬ್ಬು ಬಿತ್ತಿದ್ರು, ಕಬ್ಬಿನ ಬೀಜ ಬಿತ್ತಿದ್ರು, ಏನ್ ಬಂದಿದೆ? ದ್ರಾಕ್ಷಿ ಗಿಡ ಬಂದ್ಬಿಟ್ಟೈತೆ. ಹೌದು, ಹಂಗ್ ಬರ್ತದ? ಇನ್ನೂ ಹೆಚ್ಚು ಫಲ ಬರುವ ಹಾಗೆ ರೈತನು ತನ್ನ ಕೆಲಸಗಾರರನ್ನ ಕಳಿಸಿ ಒಂದೊಂದು ಬ್ರಾಂಚನ್ನು ಕೂಡ, ಒಂದೊಂದು ಬ್ರಾಂಚ್, ಈಚ್ ಬ್ರಾಂಚ್, ಇಲ್ಲಿ ಎಲ್ಲ ಬ್ರಾಂಚ್ ಇಂಪಾರ್ಟೆಂಟ್ ರೀ. ಹಲ್ಲೆಲೂಯ. ಎಲ್ಲ ಬ್ರಾಂಚ್ ಕೂಡ ಇಂಪಾರ್ಟೆಂಟ್. ದೇವರ ದೃಷ್ಟಿಯಲ್ಲಿ ಯಾರೂ ಸಣ್ಣರಲ್ಲ, ದೇವರ ದೃಷ್ಟಿಯಲ್ಲಿ ಯಾರೂ ದೊಡ್ಡವರಲ್ಲ. ನನಗೊಂದು ಮಾತು ಹೇಳ್ರಿ, ಅಲ್ಲಿ ಆ ತೋಟ ಕಾಣ್ತೈತಲ್ಲ ನಿಮಗೆ, ಎಲ್ಲ ಒಂದೇ ಲೈನಲ್ಲಿದ್ದಾವ? ಎಲ್ಲಿ ಬೇಕಲ್ಲೇ ಹುಟ್ಟ್ಯಾವ? ಒಂದೇ ಲೈನಲ್ಲಿದ್ದಾವೆ. ಮತ್ ಬೇರೆ ಬೇರೆ ತರ ಕಾಣ್ತೈತಾ? ಒಂದೇ ತರ ಕಾಣ್ತೈತಾ? ಹೌದಲ್ಲ? ಒಂದೇ ತರ ಕಾಣ್ತೈತೆ ನೋಡ್ರಿ ಅದು. ವಾ, ಬ್ಯೂಟಿಫುಲ್. ಒಂದೇ ತರ ಕಾಣ್ತೈತೆ. ಆದ್ರೆ ಒಂದು ಈ ಪಿಕ್ಚರಲ್ಲಿ ಒಂದು, ನೀವು ಈ ಸೆಕೆಂಡ್ ಪಿಕ್ಚರ್ ಐತಲ್ಲ, ಈ ಪಿಕ್ಚರಲ್ಲಿ ಏನಾದ್ರೂ ಒಂದು ಅಬ್ಸರ್ವ್ ಮಾಡ್ರಿ. ಅದ್ರೊಳಗೆ ಏನಿದೆ? ಅದ್ರೊಳಗಡೆ ಏನೋ ಒಂದು ಸ್ಪೆಷಲ್ ಇದೆ ಅದ್ರೊಳಗಡೆ. ನಾನು ಹೇಳ್ತೀನಿ ನೋಡ್ರಿ, ಏನ್ ಕ್ಲೂ ಏನಿಲ್ಲ. ಕರೆಕ್ಟ್, ಅವರಿಬ್ರು ಬಗ್ಗಿದ್ದಾರೆ. ನೀವ್ ಎಂತಾರು ಇದ್ದೀರಂದ್ರೆ ನಮ್ಮನ್ನೇ ಬಗ್ಗಿಸೋಂತವ್ರು ನೀವು. ಪಾಸ್ಟ್ರೇ ಬಗ್ಬೇಕು, ಬೇಕಾರ ಬಗ್ಗು, ಇಲ್ಲಾಂದ್ರೆ ರೈಟ್ ಹೇಳ. We are ready to humble ourselves because you must correct. ನಾವು ಬಗ್ಲಿಕ್ಕೆ ನಾವು ರೆಡಿ ಇದೀವ್ರಿ. ನೀವು ಸರಿ ಆಗ್ತೀನಂದ್ರೆ, ನೀವು ನಿಮ್ಮ ಪಾದ ಹಿಡಿಲಿಕ್ಕೂ ನಾವು ರೆಡಿ ಇದೇವ್ರಿ. ನಿಮ್ಮ ಪಾದ ತೊಳಿಲಿಕ್ಕೂ ವಿ ಆರ್ ರೆಡಿ. ಯೇಸು ಸ್ವಾಮಿ ಕೂಡ ಇದೇ ಮಾಡಿದ್ದು. ಶಿಷ್ಯರನ್ನೆಲ್ಲರನ್ನ ಕೂರಿಸಿ ಎದ್ದು ಟವಲ್ ಕಟ್ಕೊಳ್ಳೋದು ಸೇವಕನ ಸೂಚನೆ, ಆಳು ಸೂಚನೆ. ಟವಲನ್ನು ಕಟ್ಕೊಂಡು ಶಿಷ್ಯಂದ್ರ ಪಾದಕ್ಕೆ ಬಗ್ಗಿ ಆತನ ಕಾಲನ್ನ ತೊಳೆದನಂತೆ. ಹಲ್ಲೆಲೂಯ. ನಾವು ಬಗ್ಗಿದ್ರೆ ನೀವು ಮಾಸ್ಟರ್ ಕೈಯಲ್ಲಿ ಇರ್ತೀರಿ. ನಾವು ಬಗ್ಗಿದ್ರೆ ನೀವು ಯಾರ ಕೈಯಲ್ಲಿ ಇರ್ತೀರಿ? ಈ ಕಡೆ ಪಿಕ್ಚರ್ ನೋಡ್ರಿ, ಯಾರ ಕೈಯಲ್ಲಿದ್ದೀರಿ? ಯಜಮಾನನ ಕೈಯಲ್ಲಿ ಇರ್ತೀರಿ. ನೀವು ಯಜಮಾನನ ಕೈಯಲ್ಲಿ ಬರ್ಬೇಕಾದ್ರೆ ನಾವು ಬಗ್ಬೇಕು. ನಾವು ನಿಮ್ಮ ಸರ್ವೆಂಟ್. ವಿ ಆರ್ ಯುವರ್ ಸರ್ವಿಸ್. ವಿ ಆರ್ ಗಿವಿಂಗ್ ಯುವರ್ ಸರ್ವಿಸ್. ಬಟ್ ಬಿ ಕೇರ್ಫುಲ್. ಆ ಸೇವಕರು ಇಬ್ರು ಬಗ್ಗಿದಾರ್ರಿ. ನಾವು ಕೂಡ ಸೇವಕರಾಗಿ ನಮ್ಮನ್ನು ನಾವು ಹಂಬಲ್ ಮಾಡಿಕೊಂಡು, ನಮ್ಮನ್ನು ನಾವು ತಗ್ಗಿಸಿಕೊಂಡು ನಿಮ್ಮ ಬಳಿಗೆ ಬರೋಷ್ಟು ದೇವರ ಆ ಕೃಪೆಯನ್ನು ದೇವ್ರು ನಮಗೆ ಕೊಡ್ತಾನೆ, ನಿಜ. ಬಟ್ ಅದನ್ನ ಹಾಗೇ ಇರೋದಿಲ್ರಿ. ಫಲ ಕೊಡುವ ವಿಷಯದಲ್ಲಿ ಬಗ್ತೀವಿ ನಾವು. ಇಲ್ಲಾಂದ್ರೆ ಇನ್ನೊಂದ್ಸತಿ ಬಗ್ಬೇಕಾಗ್ತದೆ, ಕಿತ್ತು ಬಿಸಾಕ್ಲಿಕ್ಕೆ. ಆ ಅಧಿಕಾರವನ್ನು ದೇವ್ರು ನಮ್ಮ ಕೈಯಲ್ಲಿ ಕೊಟ್ಟಿದ್ದಾನೆ. ಇನ್ನೊಂದ್ಸತಿ ನಾವು ಬರ್ಬೇಕಾಗ್ತದೆ. ಪ್ರೈಸ್ ಅಲೋ. ಎಷ್ಟು ಜನ ಬಯಸ್ತೀರಾ
ಸೇವಕರು ನಮ್ಮ ವಿಷಯದಲ್ಲಿ ತಗ್ಗಿಸಿಕೊಳ್ಳುವಾಗ ನಾನು ಸರಿ ಆಗ್ತೀನಿ ಎಂಬುದಾಗಿ ಎಷ್ಟು ಅನ್ಕೊಳ್ತೀರಾ? ದೇವ್ರ ನಮಗೆ ಸ್ತೋತ್ರ ಉಂಟಾಗ್ಲಿ. ಇಲ್ಲ ಅಂದ್ರೆ ನ್ಯಾಯ ತೀರ್ಪಿದೆ. ಬಿ ಕೇರ್ಫುಲ್. ಇನ್ನೊಂದು ಪಿಕ್ಚರ್ ಇದೆ, ದನ್ ಲಾಸ್ಟ್ ಫೈನಲಿ. ಓಕೆ, ಅಟ್ ದ ಟೈಮ್ ಆಫ್ ಹಾರ್ವೆಸ್ಟ್ ವಿಲ್ ಕಟ್ ದ ಫ್ರೂಟ್ಸ್ ಅಂಡ್ ಕಲೆಕ್ಟ್. ಓಕೆ, ಏನ್ ಟೈಮ್ ಬರ್ಬೇಕಾದ್ರೆ? ಹಾರ್ವೆಸ್ಟ್ ಟೈಮ್ ಬರ್ಬೇಕಾದ್ರೆ. ಹಾರ್ವೆಸ್ಟ್ ಅಂದ್ರೆ ಏನು? ಸುಗ್ಗಿ ಕಾಲ ಬರ್ಬೇಕಾದ್ರೆ. ಸುಗ್ಗಿ ಕಾಲ ಬರ್ಬೇಕಾದ್ರೆ ಈಗ ಅದು ಹಣ್ಣು ಏನಾಗಿದೆ? ಮಾಗಿದೆ ರೀ. ಅದು ಹಣ್ಣೇನಾಗಿದೆ? ಮಾಗಿದೆ. ನೋಡ್ರಿ, ಇಲ್ಲಿ ನಾನು ಕಟ್ ಮಾಡಿ ಆ ಬ್ರಾಂಚ್ ಇಂದ ಸಪ್ರೇಟ್ ಮಾಡ್ತಾನಂದ್ರೆ ಅದು ನಿನ್ನ ಪುನರುತ್ಥಾನವಾಗಿದೆ ರೀ. ಆಮೇಲೆ ಹೇಳ್ರಂದ್ರ ದೇವ್ ನಮ್ಮನ್ನು ಕಟ್ ಮಾಡಿ ಎಲ್ಲಿ ತುಂಬಿಸ್ಕೊಳ್ತಾ ಇದಾರೆ? ಅವರು ಎಲ್ಲಿ ತುಂಬಿಸ್ತಾ ಇದ್ದಾರೆ? ಅವರ ಬಾನಿಗಳೆಲ್ಲ ಅದನ್ನು ತುಂಬಿಸ್ಕೊಳ್ಳೋದು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅವರನ್ನೆಲ್ಲ ಹಾರ್ವೆಸ್ಟ್ನ ಕಲೆಕ್ಟ್ ಮಾಡಿ ಅದನ್ನೆಲ್ಲ ಕಟ್ ಮಾಡಿ ಅದನ್ನೆಲ್ಲ ತುಂಬಿಸ್ಕೊಳ್ತಾ ಇದ್ದಾರೆ. ಅದನ್ನ ಅವ್ನು ತುಂಬಬೇಕಾದ್ರೆ ಏನ್ ಮುಖದಲ್ಲಿ ಖುಷಿ ಐತೆ ನೋಡ್ರಿ. ಅವನಿಗೆ ಟೋಪಿ ಹಾಕೊಂಡನಲ್ಲ ಅವನು ಅಲ್ವಾ? ಟೋಪಿ ಹಾಕೊಂಡಿರೋ ಮುಖ ನೋಡ್ರಿ, ಅಂದ್ರೆ ಎಷ್ಟು ಖುಷಿಯಿಂದ ಇದ್ದಾನ. ವಾ, ನಾನು ಬೆಳೆ ಬೆಳೆದಿದ್ಕು ಹೇಳ್ರತ್ಲ ಜೋರಾಗಿ ಹೇಳ್ರಿ. ಯಾವಾಗ ಅದು ಬರ್ತದೆ? ಅದು ವಾ, ಸಾರ್ಥಕ ಆಯ್ತಂತ ನೋಡಿ. ಎಷ್ಟು ಬ್ಯೂಟಿಫುಲ್ ಫ್ರೂಟ್ಸ್. ಅದನ್ನ ಕಟ್ ಮಾಡಿದ್ರು, ಅದನ್ನ ತನ್ನ ಇದ್ರಲ್ಲ ಹಾಕೊಂಡ್ರು. ನೀವು ಈ ಪಿಕ್ಚರಲ್ಲಿ, ಈ ಎರಡು ಪಿಕ್ಚರಲ್ಲಿ ಒಂದು ಡಿಫ್ರೆನ್ಸಿಯೇಷನ್ ನೋಡ್ರಿ. ಏನಿದೆ? ಏನ? ಒಂದೇನಿದೆ? ಕರೆಕ್ಟ್, ಎರಡು ಕಲರ್ ಕಾಣ್ತತ್ತಲ್ಲ ಅಲ್ವಾ? ಈ ಕಡೆ ಒಂದು ಕಲರ್ ಇದೆ, ಈ ಕಡೆ ಒಂದು ಕಲರ್ ಇದೆ. ದೇವ ಸನ್ನಿಧಾನದಲ್ಲಿ ಎಲ್ಲ ಕಲರ್ ಈಸ್ ಇಂಪಾರ್ಟೆಂಟ್. ಎವ್ರಿ ಕ್ಯಾಸ್ಟ್ ಈಸ್ ಇಂಪಾರ್ಟೆಂಟ್. ಎವ್ರಿ ಲ್ಯಾಂಗ್ವೇಜ್ ಈಸ್ ಇಂಪಾರ್ಟೆಂಟ್. ಆಮೇಲೆ ಎವ್ರಿ ಪೀಪಲ್ ಈಸ್ ಇಂಪಾರ್ಟೆಂಟ್. ನಾವೆಲ್ಲ ಭಾಷೆ, ಕುಲ, ಇದು ದ ಎಂಡ್ ವಿಷನ್ ಅಲ್ಲಿ ಬರ್ಬೇಕಾದ್ರೆ ನೆಕ್ಸ್ಟ್ ನಾನು ಹೇಳ್ತೀನಿ ಎಂಡ್ ವಿಷನ್. ಓಕೆ, ಗಾಡ್ಸ್ ಎಂಡ್ ವಿಷನ್ ಅಂತ ಹೇಳಿ ದೇವರ ಅಂತ್ಯ ದರ್ಶನವನ್ನು ನಾನು ನೆಕ್ಸ್ಟ್ ಹೇಳ್ತೀನಿ ನಾನು ನಿಮಗೆ. ಓಕೆ, ರೆವಲ್ಯೂಷನ್ ಚಾಪ್ಟರ್ 7:9 ಅಲ್ಲಿ ಹೇಳ್ತಿದೆ, ಪರಲೋಕದ ಸಿಂಹಾಸನದ ಮುಂದೆ ಸಕಲ ಕುಲ, ಭಾಷೆ, ಪ್ರಜೆ ಎಲ್ಲರಲ್ಲಿ ನಿಂತಿದ್ರೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಎಲ್ಲ ಕಲರು ಕೂಡ, ಎಲ್ಲ ಹಣ್ಣುಗಳಲ್ಲಿ, ಓಕೆ, ಎಲ್ಲ ಹಣ್ಣುಗಳಲ್ಲಿ ಒಂದೊಂದು ದೇವರ ಸತ್ವವನ್ನ, ಒಂದು ಜೀವವನ್ನ ದೇವರು ಅದರಲ್ಲಿ ಇಟ್ಟಿದ್ದಾನೆ. ಬಟ್ ಎಲ್ಲ ಹಣ್ಣುಗಳಿಗೂ ಕೂಡ ಬಿತ್ತಲಿಕ್ಕೆ ಒಂದು ಸಮಯ, ಬೆಳಿಲಿಕ್ಕೆ ಒಂದು ಸಮಯ, ಹೂ ಬಿಡ್ಲಿಕ್ಕೆ ಒಂದು ಸಮಯ, ಕಾಯಿ ಬಿಡ್ಲಿಕ್ಕೆ ಒಂದು ಸಮಯ, ಮಾಗ್ಲಿಕ್ಕೆ ಒಂದು ಸಮಯ, ಮತ್ತು ಸುಗ್ಗಿಗೆ ಒಂದು ಸಮಯ ಆಗಿದೆ ರೀ. ಹೋದ ವಾರ ಬೀಜದ ಬಗ್ಗೆ ನಾವು ಧ್ಯಾನ ಮಾಡಿದ್ವಿ. ಈ ವಾರ ಫಲ, ದ್ರಾಕ್ಷಿ ಫಲ ಬಗ್ಗೆ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಹಲ್ಲೆಲೂಯಾ. ಈ ರೀತಿ ಕಲೆಕ್ಟ್ ಆಗ್ಬೇಕಾದ್ರೆ ನಾವೆಲ್ಲರೂ ಪರಲೋಕದಲ್ಲಿ, ಓಕೆ, ಒಂದೊಂದು ಹಣ್ಣುಗಳಾಗಿ. ಎಂತ ಹಣ್ಣು? ಎಲ್ಲರೂ ಹೇಳ್ರಿ, ಮಾಗಿದ ಹಣ್ಣು, ಫಲಭರಿತ ಹಣ್ಣು. ಆ ರೀತಿಯಾಗಿ ಇದು ಪರಲೋಕ. ಅದು ಓಕೆ, ಸೆಕೆಂಡ್ ಪಿಕ್ಚರ್ ಅಲ್ಲಿ ಇದೆಯಲ್ಲ, ಇದು ದಿಸ್ ಇಸ್ ದ ಹೆವೆನ್. ಪರಲೋಕದಲ್ಲಿ ದೇವ್ರು ಹಾಗೆ ದೇವ್ರು ನಮ್ಮನ್ನೆಲ್ಲರನ್ನೂ ದೇವ್ರು ಕಲೆಕ್ಟ್ ಮಾಡ್ತಾನೆ. ದೇವ್ರು ನನ್ನ ಮಾತು ಕೇಳಿಸ್ಕೊಡ್ರಿ. ಇಲ್ಲಿದ್ದೀರಾ? ಒಂದ್ಸರಿ ಕೈಗಳಂತೆ ಹಲ್ಲೆಲೂಯಾ ಹೇಳ್ರಿ. ಹಲ್ಲೆಲೂಯಾ. ತುತ್ತೂರಿ ಧ್ವನಿ ಊದ್ಬೇಕಾದ್ರೂ ಎಷ್ಟು ಸಂತೋಷ ಪಡ್ಬೋದ್ರಿ ಆತ, ಆ ದೇವದೂತ. ಓಕೆ, ಎಷ್ಟು ಸಂತೋಷ ಪಟ್ಟಿರ್ಬೋದು. ಬಹಳ ದಿವಸದಿಂದ ತುತ್ತೂರಿ ಹಂಗೆ ಹಿಡ್ಕೊಂಡಿದ್ದಾನತ. ಈಗ ಹೆಂಗ್ ಇಡೀ ಉಸಿರು ತಗೊಂಡು ಖುಷಿಯಿಂದ ತಂದೆ ಆದ ದೇವ್ರು ಹೇಳ್ತಾರೆ, ಏಂಜಲ್ ಬ್ಲೋ ಅಂತ ಹೇಳ್ಬೇಕಾದ್ರೆ ಎಷ್ಟು ಜೋರಾಗಿ ಓದ್ಬೋದು ಆ ತುತ್ತೂರಿ ಆತನ. ಪ್ರಧಾನ ದೇವದೂತನು ಹೇಳ್ಬೇಕಾದ್ರೆ ಸತ್ತವರೇ ಎದ್ದು ಬಂದ್ರೆ ಎಂದಾಗ ಎಷ್ಟು ಸಂತೋಷದಿಂದ ಹೇಳ್ಬೋದು. ಎಂತ ಗುಡುಗುಗಳು ಬರ್ಬೋದು, ಎಂತ ಸಿಡ್ಲುಗಳು ಬರ್ಬೋದು. ಆಮೇನ್, ಹಲ್ಲೆಲೂಯಾ. ನಾವೆಲ್ಲರೂ ಸೈ ಅಂತ ಹೇಳಿ ಕಣ್ಣು ರೊಪ್ಪೆ ಬೆಡಷ್ಟೊಳಗಾಗಿ ನಾವು ಪರಲೋಕಕ್ಕೆ ಏರಿ ಹೋಗಿ ಆ ರೀತಿಯಾಗಿ ನಾವು ಪರಲೋಕದಲ್ಲಿ ತುಂಬಿಸಲ್ಪಡ್ಬೇಕಾದ್ರೆ ಇಡೀ ಪರಲೋಕ ಸಂತೋಷ ಪಡುವಂಥದ್ದಾಗಿರ್ತದೆ. ಪ್ರೈಸ್ ದಿ ಲಾರ್ಡ್. ದೇವ್ರು ಹೇಳ್ತಾರೆ, ಅಯ್ಯೋ ನಾನು ಇವರನ್ನ ರಕ್ಷಿಸಿದ್ದು ಒಳ್ಳೇದಾಯ್ತು. ಆಮೆನ್, ಹಲ್ಲೆಲೂಯಾ. ದೇವ್ರು ನಮ್ಮನ್ನ ಎಲ್ಲಿ ನೋಡ್ಲಿಕ್ಕೆ ಇಷ್ಟಪಡ್ತಾನೆ? ತಂದೆಯ ರಾಜ್ಯದಲ್ಲಿ ನಮ್ಮನ್ನು ನೋಡ್ಲಿಕ್ಕೆ ಇಷ್ಟಪಡ್ತಾನೆ. ಈ ರೀತಿ ಕಲೆಕ್ಟ್ ಆಗ್ಬೇಕಾದ್ರೆ ಖಂಡಿತವಾಗಿ ನಾವು ಬರೋಣ್ರಿ. ಓಕೆ, ಇನ್ನೊಂದು ವಾಕ್ಯ ಹೇಳ್ತಿದ್ದೆ, ನಾನೇ ದ್ರಾಕ್ಷಿ ಬಳ್ಳಿ, ನೀವು ಕೊಂಬೆಗಳು, ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಿರಿ. ಯಾವನು ನನ್ನಲ್ಲಿ ನೆಲೆಗೊಂಡಿರುವುದಿಲ್ಲವೋ ಅವನು ಆ ಕೊಂಬೆಯಂತೆ ಹೊರಕ್ಕೆ ಬೀಸಾಡಲ್ಪಟ್ಟು ಒಣಗಿ ಹೋಗುವನು. ಅಂತ ಕೊಂಬೆಗಳು ಕೂಡಿಸಿ ಬೆಂಕಿಯಲ್ಲಿ ಹಾಕುತ್ತಾರೆ. ಅವು, ಅಲ್ಲೊಂದು ವರ್ಡ್ ಇದೆ ನೋಡ್ರಿ, ಎಲ್ಲರೂ ಹೇಳ್ರಿ, ಒಣಗಿ ಹೋಗುವನು. ಜೋರಾಗಿ ಹೇಳ್ರಿ. ಯಾವಾಗ ಒಣಗೋಗ್ತಾನ್ರಿ ಅವನು? ಬೇರು ಇಲ್ಲದೆ ಇದ್ರೆ, ಪ್ರಕೃತಿಯಲ್ಲಿ ಬರುವಂತ ಗಾಳಿ, ನೀರನ್ನ, ಬೆಳಕನ್ನ ಸ್ವೀಕರಿಸ್ಕೊಳ್ದೆ ಇದ್ರೆ ಏನಾಗ್ತಾನೆ? ವಾ, ಏನಾಗಿದೆ? ಅವಾಗಲೇ ಏನ್ ನೋಡಿದ್ರಿ?
ಈಗೇನಾಗಿದೆ ಅದು? ಈಗ ಏನ್ ಮಾಡ್ತಾನೆ ಗೊತ್ತಾ ಅವನು? ಅವನ ಮುಖದಲ್ಲಿ ನಗು ಐತಾ? ಆ ಟೋಪಿ ಹಾಕೊಂಡಲ್ಲ ನೋಡ್ರಿ, ಬೇಜಾರಲ್ಲಿ ಎಲ್ಲ ಕೀಳ್ತಾ ಇದ್ದಾನೆ ಅವನು. ಈಗೆಲ್ಲ ಆ ತಂತಿಗೆ ಅದಕ್ಕೇನು ಕಟ್ಟಿದ್ನಲ್ಲ, ಬ್ರಾಂಚ್ ಸಪೋರ್ಟ್ ಕೊಟ್ಟಿದ್ನಲ್ಲ, ಆ ಸಪೋರ್ಟ್ ಎಲ್ಲ ಕೀಳ್ತಾ ಇದ್ದಾನೆ. ಈ ಕಡೆ ಏನಾಗಿದೆ? ಈ ಪಿಕ್ಚರ್ನಲ್ಲಿ ಏನಾಗಿದೆ? ಎಲ್ಲ ಒಣಗ್ತಾ ಇದೆ, ಎಲ್ಲ ಒಣಗ್ತಾ ಇದೆ. ಈ ಕಡೆ ಏನಾಗಿದೆ? ಎಲ್ಲ ಒಣಗಿ ಎಲೆನೂ ಕೂಡ ಎಲ್ಲ ಬಿದ್ದು ಹೋಗ್ಬಿಟ್ಟಿದೆ. ಈಗ ಅದನ್ನ ಏನ್ ಮಾಡ್ತಾರೆ ಅಂದ್ರೆ, ಸ್ವಾಮಿ ಏನ್ ಹೇಳಿದ್ರು ನಮಗೆ ಅಲ್ಲಿ? ಏನ್ ಹೇಳಿದ್ರು ಅಲ್ಲಿ? ಯಾವನು ನನ್ನಲ್ಲಿ ನೆಲೆಗೊಂಡಿರುವುದಿಲ್ಲವೋ ಅವನ ಆ ಕೊಂಬೆಯಂತೆ ಹೊರಕ್ಕೆ ಬೀಸಾಡಲ್ಪಟ್ಟು ಒಣಗಿ ಹೋಗುವನು. ಅಂತ ಕೊಂಬೆಗಳನ್ನು ಕೂಡಿಸಿ, ಅಂತ ಕೊಂಬೆಗಳನ್ನ ಕೂಡಿಸಿ, ಅಂತ ಕೊಂಬೆಗಳನ್ನ ಕೂಡಿಸಿ. ವಾ, ಅವಾಗಲೇ ಹಚ್ಚ ಹಸಿರಾಗಿರೋದನ್ನ ನೋಡಿದ್ವಿ. ಈಗೇನ್ ನೋಡ್ತಾ ಇದ್ದೀರಾ? ಈಗೇನ್ ನೋಡ್ತಾ ಇದ್ರು ಅದ್ರೊಳಗಡೆ? ದ ಫೈರ್. ಹಲೋ, ಫೈರ್, ಬೆಂಕಿ ಇರೋದು ನಿಜ ರೀ. ಎಷ್ಟು ಜನ ನಂಬ್ತೀರಾ ಬೆಂಕಿ ಇರೋದು ನಿಜ ಅಂತ? ಹೆಂಗ್ ಹೇಳ್ತೀರಿ? ಹೆಂಗ್ ಹೇಳ್ತೀರಿ? ನಿಮ್ಮೆಲ್ಲರ ಮನೆಯಲ್ಲೂ ಬೆಂಕಿ ಐತಿ, ಕರೆಕ್ಟ್ ಅಲ್ಲ? ಎಷ್ಟು ಜನ ಬೆಂಕಿ ಟೇಸ್ಟ್ ನೋಡಿರಾ? ಟೇಸ್ಟ್ ಹುಡ್ಕೊಳ್ರಿ, ಗೊತ್ತಾಗ್ತೈತೆ. ಎಲ್ಲರೂ ನೋಡಿರಲ್ಲ ಟೇಸ್ಟ್. ಈ ಬೆಂಕಿ ಸುಡ್ಲಿರಿ ಪರವಾಗಿಲ್ಲ, ಅದು ಇನ್ನೊಂದು ಬೆಂಕಿ ಇದೆ, ನರಕದ ಬೆಂಕಿ. ಆ ಬೆಂಕಿ ನಮ್ಮನ್ನು ಸುಡಬಾರ್ದು. ಒಂದ್ಸತಿ ಬಲಗೈನ ಮೇಲೆ ಕೆತ್ತೇಳ್ರಿ, ನರಕದ ಬೆಂಕಿ ನನ್ನನ್ನು ಸುಡುವುದಿಲ್ಲ. ಒಂದು ಆಮೇಲೆ ಹೇಳ್ರಿ, ಯೇಸುವಿನ ನಾಮದಲ್ಲಿ ಸುಡದೇ ಇರ್ಲಿ ರೀ. ಹಲ್ಲೆಲೂಯಾ. ಬಟ್ ಆದ್ರೆ ಒಂದು ಮಾತ್ರ ನಿಜ, ಫಲ ಕೊಡದೇ ಇದ್ರೆ, ಒಣಗಿ ಹೋಗಿದಾಗಿದ್ರೆ ಈ ರೀತಿ ಬೆಂಕಿ ಹಚ್ಚಿಬಿಡ್ತಾರ್ರಿ, ಬೆಂಕಿ ಹಚ್ಚಿಬಿಡ್ತಾರೆ. ಅಲ್ಲೊಬ್ಬ ಮನುಷ್ಯ ನಿಂತ್ಕೊಂಡಿದ್ದ ನೋಡ್ರಿ, ಈ ಕಡೆ ಬೆಂಕಿ ಉರಿತೈತಲ್ಲ, ಯಾವ ಡ್ರೆಸ್ ಹಾಕೊಂಡನ ಅವನು? ಅದೇನ್ ಸೂಚಿಸ್ತಾ ಇದೆ? ಮರ್ಮರಿಂಗ್, ಗೋಳಾಟ ಸೂಚಿಸ್ತಾ ಇದೆ. ಅದು ಕರಿ ಕಲರ್ ಗೋಳಾಟ ಸೂಚಿಸ್ತಾ ಇದೆ, ಗೋಳಾಡ್ತಾ ಇದ್ದಾನೆ ಅದನ್ನು. ಎಷ್ಟೊತ್ತು ಬೇಕ್ರಿ ಅದು ಸುಡ್ಲಿಕ್ಕೆ? ಸುಟ್ಟಿದ ಮೇಲೆ ಏನಾಗ್ತದೆ? ಮತ್ತೆ ಹಚ್ಚ ಹಸುರಾಗಿ ಬೆಳಿತೈತೆ ಅದು. ಏನಾಗ್ತಿದೆ ಸುಟ್ಟಿದ ಮೇಲೆ? ಶ್ವೇತ, ಏನಾಗ್ತೈತೆ ಅದು? ಕಂಪ್ಲೀಟ್ ಆಶ್, ಕಂಪ್ಲೀಟ್ ಬೂದಿ ಆಗಿ ಹೋಗ್ಬಿಡ್ತೈತ್ರಿ ಅದು, ಬೂದಿ ಆಗಿ ಹೋಗ್ಬಿಡ್ತಿದೆ. ಒಂದ್ಸರಿ ಹೋದ್ರೆ ಚಾಯ್ಸ್ ಏನಾಗಿದೆ? ಆಯ್ಕೆ ನಮ್ದಾಗಿದ್ದೇವೆ. ಹಿಂದ್ಗಡೆ ಏನಿದೆ? ಮುಂದ್ಗಡೆ ಏನಿದೆ? ಚಾಯ್ಸ್ ಈಸ್ ಯುವರ್ಸ್. ಅಲ್ಲಿರ್ತಿರೋ, ಇಲ್ಲಿರ್ತಿರೋ. ಆಯ್ಕೆ ದೇವ್ರು ನಮ್ಮ ಕೈಯಲ್ಲಿ ತಂದು ಕೊಟ್ಟಿದ್ದಾನ್ರಿ. ಎಲ್ಲಾರು ಇರ್ಬೋದು ನೀವು. ಇಲ್ಲ ನಾನು ಟಾಪ್, ನಾನು ಅಂದ್ರೆ ಹೋಗು ಟಾಪ್ ಅಲ್ಲ, ಫಸ್ಟ್ ಮೇಲೆ ಟಾಪಿಗೆ ಬೆಂಕಿ ಹತ್ತೈತಿ. ನೋಡ್ರಿ ಮೇಲೆ ಬ್ಯಾಕ್ ಸೈಡ್ ಒಂದ್ ಸೈಡ್ ಬೆಂಕಿ ಉರಿತೈತೆ, ಇನ್ನೊಂದ್ ಕಡೆ ಕೆಳಗಡೆ ಹಚ್ಚ ಹಸುರಾಗಿರಂತಿದೆ. ನೆಕ್ಸ್ಟ್ ಫಲ ಬರ್ಲಿಕ್ಕೆ ಅದು ಸಿದ್ಧವಾಗ್ತಾ ಇದೆ. ಹಾಗಾದ್ರೆ ನಮ್ಮ ಫಲ ಯಾರಲ್ಲಿ? ಯಾವ ಫಲ? ಕ್ರಿಸ್ತನಲ್ಲಿ ನಮ್ಮ ಫಲವಾಗಿದೆ ರೀ. ಕ್ರಿಸ್ತನಲ್ಲಿ ನಮ್ಮ ಫಲ. ಹಲ್ಲೆಲೂಯಾ. ಅದರಲ್ಲಿ ಎಲ್ಲ ಫ್ರೂಟ್ಸ್ ಇದೆ ನೋಡ್ರಿ, ಎಷ್ಟು ಚಂದ ಮಾಡಿದ್ದಾರೆ ಇದನ್ನ. ಅದು ಯಾರು ಮಾಡಿದ್ರು ಅವನಿಗೆ ಹ್ಯಾಟ್ಸ್ ಆಫ್, ಅವನಿಗೆ ಇಲ್ಲಿಂದಾನೆ. ಎಲ್ಲ ಹಣ್ಣುಗಳಿದೆ ನೋಡ್ರಿ. ನಾವು ಕೂಡ ಅಷ್ಟೇ, ನಾವೆಲ್ಲರೂ ಒಂದೊಂದು ಹಣ್ಣುಗಳಾಗಿದ್ದೇವೆ. ಬಟ್ ಅದು ಎಲ್ಲ ಹಣ್ಣುಗಳು ಒಟ್ಟು ಕೂಡುವಾಗ ಅದು ಕ್ರಿಸ್ತನಲ್ಲಿ ಫಲ ಕೊಡುವಂಥದ್ದಾಗಿದೆ. ಹಲ್ಲೆಲೂಯಾ. ಎಲ್ಲರೆಡೆ ನಾನು ಕ್ರಿಸ್ತನಲ್ಲಿ ನಾನು ಫಲ ಕೊಡ್ತೇನೆ, ನಾನು ಸುಟ್ಟು ಹೋಗುವುದಿಲ್ಲ. ನಿಮ್ಮ ಪಕ್ಕದವ್ರಿಗೆ ನೋಡಿ ಕೈ ಶೇಕ್ ಮಾಡಿ ಹೇಳ್ರಿ, ನೀವು ಸುಟ್ಟು ಹೋಗೋದಿಲ್ಲ, ನೀವು ಕೀಳಲ್ಪಡುವುದಿಲ್ಲ, ನೀವು ಒಣಗಿ ಹೋಗೋದಿಲ್ಲ, ನೀವು ಕ್ರಿಸ್ತನಲ್ಲಿ ಹಚ್ಚ ಹಸುರಾಗಿ ಫಲ ಕೊಡ್ತೀರಾ, ಫಲ ಕೊಡ್ತೀರಾ. ಹಲ್ಲೆಲೂಯಾ. May God bless you all. Go and bear the fruits for God. Amen. ಹೋಗಿ ಕರ್ತನಿಗೆ ಫಲಗಳನ್ನು ಕೊಡುವಂತರಾಗಿ. ಯಾವ ತರ ಫ್ರೂಟ್ಸ್ ಅಂತೆ ಅಲ್ಲಿ ಹೇಳ್ತಿದೆ? ದ ಲವ್, ದ ಜಾಯ್, ದ ಪೀಸ್, ದ ಪೇಷನ್ಸ್, ದ ಕೈಂಡ್ನೆಸ್, ದ ಜನರಾಸಿಟಿ, ದ ಫೇತ್ಫುಲ್ನೆಸ್, ಜೆಂಟಲ್ನೆಸ್ ಅಂಡ್ ದ ಸೆಲ್ಫ್ ಕಂಟ್ರೋಲ್. Hallelujah. Yes, there is no law against such things. Amen. ಈ ತರ ಅನೇಕ ವಿಧವಾದಂಥ ಪ್ರೀತಿ, ಸಂತೋಷ, ಸಮಾಧಾನ, ತಾಳ್ಮೆ, ದೀರ್ಘ ಶಾಂತಿ, ದಯೆ, ಕರುಣೆ, ಓಕೆ, ನಂಬಿಗಸ್ತತನ, ಓಕೆ, ಇಂಥ ಫ್ರೂಟ್ಸ್ಗಳಿಂದ ಏನಾಗಿರ್ರಿ ಇಂಥ ಫ್ರೂಟ್ಸ್ಗಳಿಂದ ತುಂಬಿಸಲ್ಪಡ್ರಿ. ಆಮೆನ್. ಗಾಡ್ ಬ್ಲೆಸ್ ಯು.